ಭಗವಾನ್ ಬುದ್ಧರಿಗೆ ಶಾಂತಿದೂತ ಭಗವಾನ್ ಬುದ್ಧರಿಗೆ ಶಾಂತಿದೂತ ಭಗವಾನ್ ಬುದ್ಧರಿಗೆ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ಪಾನಾದಿಪಾತ ವೇರಮಣಿ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಇದರ ಅರ್ಥ ಏನು ಅಂತಂದರೆ, ನಾವೆಲ್ಲರೂ ಈ ಕಷ್ಟದಲ್ಲಿ, ಈ ಲೌಕಿಕ ಸಂಸಾರದಲ್ಲಿ ನಾವೆಲ್ಲ ತೊಳಲಾಡ್ತಾ ಇದ್ದೀವಿ. ಆದರೆ ನಾವೆಲ್ಲ ತೊಳಲಾಡಿ ಆರಾಮ್ ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ವಿಚಾರ ಅವನೊಬ್ಬನೇ ಅಂತ ಅಂದರೆ ಬರೀ ರಾತ್ರಿ ಎದ್ದು ಹೋಗೋದು ಅಷ್ಟೇ ಅಲ್ಲ, ಅದರಲ್ಲಿ ಒಳಾರ್ಥ ಅಡಗಿದೆ. ಏನು ಅಂತಂದ್ರೆ, ಅವನೊಬ್ಬನೇ ತಿಳ್ಕೊಂಡ ಈ ಸಂಸಾರದ ಈ ದುಃಖವನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವನೊಬ್ಬನೇ ಎದ್ದ ಅಂಥೇಳಿ ಕುವೆಂಪು ಅವರು ಬರೀತಾರೆ. ಹೀಗೆ ಅದರ ಜೊತೆಗೆ ಭಾಳಷ್ಟು ಜನರನ್ನು ಅವ ಪರಿವರ್ತನೆ ಮಾಡ್ತಾನೆ. ನೀವೆಲ್ಲ ಅಂಗುಲಿ ಮಾಲಾರ ಒಂದು ಕಥೆಯನ್ನು ಕೇಳಿರ್ಬೋದು. ಅದರ ಜೊತೆಗೆ ಸಾವಿಲ್ಲದ ಮನೆಯ ಸಾಸಿವೆ ಸಾರವ ಕಥೆಯನ್ನು ಕೇಳಿದಿರಿ. ಹೀಗೆ ಇಡೀ ಜಗತ್ತಿನಾದ್ಯಂತ ಸಂಚಾರ ಮಾಡಿ ಉಪದೇಶಗಳನ್ನು ಮಾಡ್ತಾರೆ. ಉಪದೇಶಗಳನ್ನು ಮಾಡಿ ಇಡೀ ಜನರನ್ನು ಈ ಒಂದು ಕಷ್ಟದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದೇಶಗಳನ್ನು ಜಗತ್ತಿಗೆ ನೀಡ್ತಾರೆ. ಅವರು ಶಾಂತಿಯ ಸಂಕೇತವಾಗಿ ನೀಡ್ತಾರೆ. ಮುಂದೆ ಇಂಥ ಗೌತಮ ಬುದ್ಧರೇ ನಮ್ಮ ಬಸವೇಶ್ವರರಿಗೆ, ಅಂಬೇಡ್ಕರರಿಗೆ, ಹಲವಾರು ಜನರಿಗೆ ಮಾದರಿಯಾಗಿ ಅವರ ಸಂದೇಶಗಳ ಅಡಿಯಲ್ಲಿ, ಅವರ ತತ್ವಗಳ ಅಡಿಯಲ್ಲಿ ತಮ್ಮ ಒಂದು ಜ್ಞಾನವನ್ನು ಬೆಳೆಸಿಕೊಂಡು ನಮಗೆಲ್ಲ ಈ ಜಗತ್ತಿಗೆ ಉಪಕಾರಿಯಾದಂಥ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಶಾಂತಿಯ ಸಂದೇಶ, ಅಷ್ಟಾಂಗ ಮಾರ್ಗದ ಸಂದೇಶವನ್ನು ನೀಡಿರ್ತಕ್ಕಂಥ ಗೌತಮ ಬುದ್ಧರ ಜಯಂತಿ ದಿನ ನಾವೆಲ್ಲರೂ ಪಾಲ್ಗೊಂಡಿದ್ದು ನಮ್ಮ ಬದುಕಿನ ಎಲ್ಲರಿಗೂ, ನಮಗೆಲ್ಲರಿಗೂ ಒಂದು ಸಾರ್ಥಕವಾದಂಥ ದಿನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುಶಃ ಬುದ್ಧರ ಶಾಂತಿಯಾತ್ರೆ ಯಾಕಂತಂದರೆ, ಶಾಂತಿದೂತನಾಗಿ ನಮಗೆ ಜಗತ್ತಿಗೆ ಮಾರ್ಗದರ್ಶನ ನೀಡಿದಂಥ ಬುದ್ಧರ ಜಯಂತಿ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದರೆ, ಮೊಟ್ಟ ಮೊದಲಿಗೆ ಬುದ್ಧ ಜಯಂತಿಯನ್ನು ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಲ್ಲಿ ಮತ್ತು ತಾಲೂಕಾಡಳಿತ ಇಲಾಖೆಯಲ್ಲಿ ಮಾಡಬೇಕಂತ ಸರ್ಕಾರ ಸುತ್ತೋಲೆ ಹೊರಡಿಸಿದಂಥ ಸಂದರ್ಭದಲ್ಲಿ ಹೊಸಂಬಾಗಿಯೋಡಿ ತಾಲೂಕು ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ನಮ್ಮೆಲ್ಲ ವಿವಿಧ ದಲಿತ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡು ಸಲಹೆ ಸೂಚನೆ ಕೊಟ್ಟು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ನನಗೆ ಬೇಕು ಅನ್ನೋ ಸ್ವಾರ್ಥಗಳಾಗ್ತದೆ. ಅದೇ ನಾವು ಆ ವಸ್ತುನ ಪ್ರೀತಿಸೋಕೆ ಇಷ್ಟಪಟ್ಟರೆ ಆ ಪ್ರೀತಿಸೋ ವಸ್ತು ಎಲ್ಲಾದರೂ ಇರಲಪ್ಪ, ಚೆನ್ನಾಗಿರಲಿ, ಅದು ನನಗೆ ಬೇಕಾಗಿಲ್ಲ ಅನ್ನೋ ಒಂದು ಸಂದೇಶನ ಆ ವ್ಯಕ್ತಿ ಗೌತಮ ಬುದ್ಧ ಹೇಳಿದಾಗ ಅವನು ಆ ಗಿಡವನ್ನು ಬೆಳೆಸಿದ, ಅದಕ್ಕೆ ನೀರು ಹಾಕ್ದ, ಅದು ಸಮೃದ್ಧವಾಗಿ ಹೂವು ಹಣ್ಣು ಕಾಯಿ ಕೊಟ್ಟು, ಅದೇ ಆ ಗಿಡನ ಬೆಳೆಸಿ ಆ ಹೂವನ್ನು ಕಾಯಿನ ತನ್ನ ಹತ್ರ ಕಿತ್ಕೊಂಡು ತಾನೇ ಒಬ್ಬ ಸ್ವಾರ್ಥಿಯಾಗಿ ಏನಾದರೂ ತಗೊಂಡಿದ್ದಾಗ ಅದು ಇವತ್ತು ಮರವಾಗೋಕ್ಕೂ ಸಾಧ್ಯ ಆಗಿರಲಿಲ್ಲ. ಅದರಿಂದ ನಾವು ಹೂವು ಹಣ್ಣು ಕಾಯಿ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮುಂದಿನ ದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಸಂದೇಶ ಏನಾದರೂ ಕೊಟ್ಟು, ಒಬ್ಬ ತಾನು ಬೆಳೆಯೋದಲ್ಲದೆ ನಾನೊಬ್ಬನೇ ಬೆಳೆದ್ರೆ ಸಾಕಾಗಲ್ಲ, ಯಾರು ಒಬ್ಬ ವ್ಯಕ್ತಿ 10 ಜನನ ಬೆಳೆಸೋಕ್ಕೆ ಇಷ್ಟಪಡ್ತಾನೋ ಅವನಿಗೆ ಅವನೇ ಅರಿವಿಲ್ಲದೆ 100 ಜನಕ್ಕೆ ಅವ್ನು ಬೇಕಾಗಿರ್ತಾನೆ. ಸೊ ಹೀಗಾಗಿ ಅವರು ಒಂದು ಹಾಕಿಕೊಟ್ಟ ಮಾರ್ಗ, ಅವರು ಒಂದು ಬಿಟ್ಟು ಹೋದಂಥ ಸಂದೇಶ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣರಾಗಿರ್ಬೋದು, ಅದಕ್ಕಿಂತ ಮಹತ್ವದ್ದು ನಾವು ಈ ವಿಷಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕಿಂತ ಮಹತ್ವದ್ದು ಶಾಂತಿ, ಸಹನೆ, ಒಂದು ಪ್ರತಿಯೊಂದಕ್ಕೂ ಇವರು ಇಬ್ಬರಿಗಿಂತನೂ, ಬಸವಣ್ಣವ್ರಿಗಿಂತನೂ ಅಥವಾ ಅಂಬೇಡ್ಕರ್ಗಿಂತನೂ, ಅಂಬೇಡ್ಕರ್ ಅವರು ಲಾಸ್ಟಿಗೆ ತಮ್ಮದೆಲ್ಲದನ್ನೂ ಅವರು ಆಗಿದ್ದೇ ಅವರು ಒಂದು ಬೋಧನೆ, ಅವರು ಒಂದು ಸಿದ್ಧಾಂತ, ಅವ್ರ ಒಂದು ಮಾರ್ಗದರ್ಶನ, ಆ ತತ್ವಗಳನ್ನು ಪಾಲಿಸಬೇಕಂತಲೇ ಅವರು ಬುದ್ಧ ಧರ್ಮವನ್ನು ಪಾಲಿಸಿದ್ರು.